ಡೆಫಿನೆಟ್ಲಿ ಗಿಲ್ಲಿನೇ ಗೆಲ್ಲೋದು ಬಿಡಿ. ನೋ ಕಾನ್ಫಿಡೆನ್ಸ್, ನೋ ಓವರ್ ಕಾನ್ಫಿಡೆನ್ಸ್ ಅನ್ಕೋಬೇಡಿ, ಪಕ್ಕಾ ಗಿಲ್ಲಿನೇ ಗೆಲ್ತಾನೆ. ಪೂರ್ತಿ ಸೀಸನ್ ಎಂಟರ್ಟೈನ್ಮೆಂಟ್ ಮಾಡಿದ್ರಿಂದ ಅವನೇ ಗೆಲ್ಲೋದು, ಅವನೇ ಗೆಲ್ಲಬೇಕು, ಅವನೇ ಗೆಲ್ತಾನೆ ಅಷ್ಟೇ. ಇವಾಗ ಅಶ್ವಿನಿ ಅವರು ನೋಡ್ತಾ ಇದ್ರಿ ಡೇ ಒನ್ನಿಂದನೂ ಕೂಡ ಸ್ವಲ್ಪ ಜೋರು ಮಾತು ಜಗಳ ಆಡುವಂಥದ್ದು. ಗಿಲ್ಲಿ ಜೊತೆ ಅಂತೂ ಸಿಕ್ಕಾಪಟ್ಟೆ ಜಗಳ ಆಯಿತು. ಅವ್ರಿಗೂ ಆಗದೇ ಇಲ್ಲೇನೋ ಎಲ್ಲದಕ್ಕೂ ಟಾಂಗ್ ಹೊಡಿಯೋದು, ತುಂಬ ತಲೆಹರಟೆ ಮಾಡೋದು ಮಾಡ್ತಾ ಇದ್ರು. ಇವಾಗ ಲಾಸ್ಟ್ ವೀಕಲ್ಲಿ ಅಶ್ವಿನಿ ಅವ್ರು ಗಿಲ್ಲಿ ಜೊತೆ ತುಂಬ ಚೆನ್ನಾಗಿದ್ದಾರೆ. ಸೊ ಅದ್ರ ಬಗ್ಗೆ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ಅದೇ ಫೈನಲ್ ಹತ್ರ ಬಂತಲ್ಲ, ಅದ್ರಲ್ಲಾರ ಗೆದ್ಬಿಡೋಣ ಅನ್ನೋ ಒಂದು ಟಾಕ್ಟಿಕ್ ಅಷ್ಟೇ, ಅದೊಂದು ಟೆಕ್ನಿಕ್ ಅಷ್ಟೇ. ಓಕೆ, ಅಂದ್ರೆ ಗಿಲ್ಲಿ ಜೊತೆ ಚೆನ್ನಾಗಿದ್ರೆ ನಾನು ಫಿನಾಲೆ. ಹೌದು, ಗಿಲ್ಲಿ ಹೆಂಗಾಗಿದೆ ಅಂದರೆ ಅವ್ನು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದ್ರಿಂದ ಯಾರೇ ಅವ್ನ ಜೊತೆ ಇದ್ರು ಹೈಲೈಟ್ ಆಗಿ ಕಾಣ್ತಾರೆ ಅನ್ನೋ ಕಾರಣಕ್ಕಷ್ಟೇ ಅವ್ರು ಕೊನೆಯಲ್ಲಿ ಕ್ಲೋಸ್ ಆಗ್ತಿರೋದು. ಇಲ್ಲ ಅಂದಿದ್ರೆ ಫಸ್ಟ್ ಡೇಯಿಂದನೇ ಕ್ಲೋಸ್ ಆಗಿರಬೇಕಿತ್ತು. ಕೊನೆಯಲ್ಲಿ ಕ್ಲೋಸ್ ಆಗಬೇಕು ಅಂದರೆ ಇವಾಗ ಫೈನಾಲೇ ಬಂತು, ಅವ್ರು ಗೆಲ್ಲಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮಾತ್ರ ಕ್ಲೋಸ್ ಆಗ್ತಿರೋದು. ಅದಕ್ಕೆ ಗಿಲ್ಲಿನೇ ಗೆಲ್ಲೋದು. ಓಕೆ, ಇವಾಗ ಕಾವ್ಯನೂ ಸ್ಟ್ರಾಟಜಿ ಪ್ಲೇ ಮಾಡಿದ್ರು ಅಂತ ಅನ್ಸುತ್ತಾ? ಬಿಕಾಸ್ ಸ್ಟಾರ್ಟಿಂಗ್ ಎಲ್ಲ ಗಿಲ್ಲಿ ಜೊತೆ ಚೆನ್ನಾಗಿದ್ಬಿಟ್ಟು ಆಮೇಲೆ ಲಾಸ್ಟ್ ವೀಕಲ್ಲಿ ನಾಮಿನೇಷನ್ ಟೈಮ್ ಬಂದಾಗ ಅವ್ರಿಗೇನೆ ಏನಂತಾರೆ, ಡಬಲ್ ಗೇಮ್ ಥರ ಪ್ಲೇ ಮಾಡ್ತಾರೆ. ಸೊ ಅದನ್ನ ನೋಡಿ ಏನು ಅನಿಸ್ತಾ? ಅದೇ ಅವ್ರ ಕೆಲಸ ಆಗಬೇಕು ಅಂತ ಕಾಲು ಹಿಡಿತಾರೆ, ಆಮೇಲೆ ಕಾಲು ಹಿಡ್ದು ಎತ್ತಾಕ್ತಾರೆ, ಎರಡೇ. ಓಕೆ, ಅಷ್ಟೇ ಮ್ಯಾಮ್. ಪಕ್ಕ ಬಿಡಿ, ಗಿಲ್ಲಿ ಗೆಲ್ತಾನೆ, ಏನು ಹೇಳೋದು ಬೇಡ.